ನಾಸಾನ ಏನಂತಂದರೆ ಅದರ ಜೊತೆಗೆ ದಾಪುಗಾಲು ಇಡ್ತಾ ಇರೋ ನಮ್ಮ ಇಸ್ರೋ ಸಂಸ್ಥೆ ಯಾರು ಇದುವರೆಗೆ ಅಂದ್ಕೊಂಡಿದ್ದಿರಲಿಲ್ಲ ಇಷ್ಟೊಂದು ಕ್ಷಿಪಣಿಗಳನ್ನು ಉಡಾವಣೆ ಮಾಡುತ್ತೆ ಅಂತ. ಸೊ ಅದೆಲ್ಲ ಸಕ್ಸಸ್ ಆಯಿತು. ಹಾಗಾಗಿ ಏನಂತಂದರೆ ಪ್ರತಿ ವರ್ಷ ಸೇನೆಗಾಗಿ ಏನು ಒಂದು ನಿರ್ದಿಷ್ಟವಾಗಿರುವ ಏನು ಒಂದು ದುಡ್ಡನ್ನು ಹೂಡಿಕೆ ಮಾಡ್ತಾಯಿದ್ರು ಅದರ ದುಪ್ಪಟ್ಟಾಗಿ ಹೂಡಿಕೆ ಮಾಡಿ ಭಾರತ ದೇಶದಲ್ಲಿನೇ ನಾವು ಒಂದು ಯುದ್ಧ ಶಸ್ತ್ರಾಸ್ತ್ರಗಳನ್ನು ಮಾಡೋಣ ಅನ್ನೋ ಒಂದು ವಿಚಾರ. ಪ್ರತಿ ಬಾರಿಯೂ ಕರ್ತವ್ಯ ಪಥದಲ್ಲಿ ಮೊದಲು ಪ್ರದರ್ಶನ ಮಾಡೋದೇ ವಾಯುಸೇನೆನೇ. ಹಾಗಾಗಿ ಈ ಸಾರಿ 26 ಯುದ್ಧ ಶಸ್ತ್ರಾಸ್ತ್ರಗಳನ್ನು ಮುಗಿಲಿನ ಮುಖಾಂತರ ತೋರಿಸ್ತಾ ಇದ್ದಾರೆ. ಸೊ ಅದು ಇಂತಿಷ್ಟೇ ಸಂಖ್ಯೆಯಲ್ಲಿ ಇರಬೇಕಂತ ಏನಾದರೂ ಇರುತ್ತೆ ಸರ್? ತಾವೇ ಹೇಳಿದ್ರಿ ವಾಯುಸೇನೆಯ ಪ್ರದರ್ಶನಕ್ಕೆ ಮೊದಲು ಆದ್ಯತೆಯಲ್ಲಿ ನೀಡಲಾಗುತ್ತೆ ಅಂತ. ಸೊ ಹೆಂಗೆ ಈ ಪ್ಲಾನಿಂಗ್ಗಳಾಗುತ್ತೆ ಸರ್? ಪ್ರೋಗ್ರಾಮ್ಗಳು ಇದಾದ ಮೇಲೆ ಇದಾಗಿರ್ಬೇಕು, ಪ್ರೋಟೋಕಾಲ್ಸ್ ಇರುತ್ತಾ, ಹಿಂಗೆ ಇರಬೇಕು ಅಂತ ಅದ್ರ ಬಗ್ಗೆ ಒಂದಷ್ಟು ಹೇಳಿ ಸರ್. ಯಾಕಂದ್ರೆ ಮಕ್ಕಳು ಈ ಕಾರ್ಯಕ್ರಮ ನೋಡ್ತಾ ಇರೋದ್ರಿಂದ ಅವ್ರಿಗೆ ಈ ವಿಶೇಷತೆಗಳು ಗೊತ್ತಾಗಬೇಕು ಅಂತ. ಹೌದು, ಇದು ಏನಂತಂದರೆ ಜನವರಿಯಲ್ಲಿ ತುಂಬ ಕೊರೆಯುವಂಥ ಚಳಿ ಇರುತ್ತೆ. ಕರ್ತವ್ಯ ಪಥದಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಇವಾಗ ನಾವು ಅದನ್ನೇನಂತಂದರೆ ರೋಡ್ ಮಧ್ಯದಲ್ಲಿ, ಕರ್ತವ್ಯ ಪಥದ ಮಧ್ಯದಲ್ಲಿ ನೋಡ್ತಾ ನಮಗೆ ಒಂದು ಅಲ್ಲಿ ನೋಡುಗರಿಗೆ ಮಾತ್ರ ಹೇಳ್ತಾ ಇರೋದು ಇದನ್ನು ನಾನು. ಅಲ್ಲಿ ಏನಾಗುತ್ತೆ ಅಂತಂದರೆ ನೋಡುವಂಥ ಕುತೂಹಲ ತುಂಬ ಜಾಸ್ತಿ ಆಗುತ್ತೆ. ತಕ್ಷಣವೇ ಅವರ ಮನಸ್ಸನ್ನು ಮುಗಿಲಿನ ಮೇಲೆ ತಗೊಂಡು ಹೋದಾಗ ಬೇರೆ ಒಂದು ವಿಚಾರ ಬರುತ್ತೆ. ಸೊ ಇದು ಅಲ್ಲದೆ ಇದರ ನಂತರ ಏನಂತಂದರೆ ನಾನು ಆಗಲೇ ಹೇಳಿದೆ 6050 ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ. ಮೊದಲು ಇನ್ಫಂಟ್ರಿ ಬರುತ್ತೆ. ಇನ್ಫಂಟ್ರಿ ಬಂದ ಮೇಲೆ ಇನ್ಫಂಟ್ರಿ ಇದೆ 18 ತುಕಡಿಗಳಿದ್ದಾವೆ. ಅದರ ಮಧ್ಯದಲ್ಲಿ 13 ತುಕಡಿಗಳು ಬ್ಯಾಂಡ್ಗಳಿದ್ದಾವೆ. ಆರ್ಮಿ, ನೇವಿ, ಏರ್ಫೋರ್ಸ್, BSF, CRPF, CISF, ಪೊಲೀಸ್ ಅಂದರೆ ದಿಲ್ಲಿ ಪೊಲೀಸ್, ಇಂಥವು ಅನೇಕ ತುಕಡಿಗಳು ತಮ್ಮನ್ನು ತಾವು ಪ್ರದರ್ಶಿಸ್ತಾ ಹೋಗ್ತಾ ಇರ್ತವೆ. ತದನಂತರ ಆರ್ಮಿಗೆ ಬೇಕಾಗಿರುವಂತಹ ಏನೇನು ಶಕ್ತಿ ಪ್ರದರ್ಶನಗಳಿದ್ದಾವೆ. ಯುದ್ಧ ಟ್ಯಾಂಕರ್ಸು, ಆರ್ಟಿಲರಿ ಗನ್ಸು, ಹೊಸದಾಗಿ ಆವಿಷ್ಕಾರ ಮಾಡಿರುವಂಥ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರುವಂಥ ವೆಪನ್ಸು, ಮತ್ತು ಅದು ಅಲ್ಲದೆ ಅದರ ನಂತರ ಸ್ತಬ್ಧ ಚಿತ್ರಗಳು. ತದನಂತರ ಏನಂತಂದರೆ ಪ್ರತಿ ರಾಜ್ಯದ ತನ್ನ ಏನು ಒಂದು ಇದಿರುತ್ತೆ, ಡ್ಯಾನ್ಸ್ ಮುಖಾಂತರ ಅಥವಾ ಪ್ರದರ್ಶನಗಳಿರ್ತವೆ. ಅದರ ಮಧ್ಯದಲ್ಲಿ NCC ಬಟಾಲಿಯನ್ ಬರುತ್ತೆ, ಸ್ಕೌಟ್ಸ್ ಬರುತ್ತೆ, ಇಂಥ ಅನೇಕ ಒಂದು ಇದು ಬರುತ್ತೆ. ಈಗ ಹೊಸದಾಗಿ ಶುರು ಆಗಿರೋದೇನಂತಂದರೆ ಪರೇಡ್ ಕಮಾಂಡರ್ಗಳನ್ನು ಹೆಣ್ಮಕ್ಕಳನ್ನು ಮಾಡೋದು. ಯಾಕೆ ಈ ವಿಚಾರ ಬಂತು ಅಂತಂದರೆ ಆಪರೇಷನ್ ಸಿಂಧೂರ ಅನ್ನೋದು ಇದಕ್ಕೆ ಮುಂಚೆನೇ ಇತ್ತು. ಆದರೆ ಆಪರೇಷನ್ ಸಿಂಧೂರ ಅನ್ನೋದು ತುಂಬ ವರ್ಲ್ಡ್ ಲೆವೆಲ್ದಲ್ಲಿ ಹಿಟ್ ಆಯಿತು. ಹಾಗಾಗಿ ನಮ್ಮ ಮಹಿಳಾ ಅಧಿಕಾರಿಗಳು ಎಷ್ಟು ಅವ್ರ ಹತ್ರ ಗಟ್ಸ್ ಇದೆ, ಎಷ್ಟು ಶಕ್ತಿ ಇದೆ, ಒಂದು ಪೂರ್ತಿ ಟ್ರೂಪ್ ಅನ್ನ ಯಾವ ತರ ಅವ್ರು ನಡ್ಸ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಶಕ್ತಿ ತೋರಿಸೋದಕ್ಕೆ ಇದು ಒಂದು ವಿಧಾನ. ಓಕೆ, ನೀವೇ ಹೇಳ್ತಾ ಇದ್ರಿ ಸರ್, ಈ ಬಾರಿ ಒಂದಷ್ಟು ಸ್ಪೆಷಾಲಿಟಿಗಳಿದೆ ಅಂತ. ಈ ಬಾರಿ ನೋಡಿ CRPF ಪುರುಷರ ತುಕಡಿಗೆ ಮಹಿಳೆ ಸಾರಥ್ಯ ವಹಿಸ್ತಿದ್ದಾರೆ ಅಂತ. ಮೊದಲ ಬಾರಿಗೆ CRPF ಪುರುಷರ ತುಕಡಿಗೆ ಮಹಿಳೆ ಸಾರಥ್ಯ ವಹಿಸ್ತಾ ಇದ್ದಾರೆ ಅನ್ನೋದು ಫಸ್ಟ್ ಟೈಮ್ ಅಂತ. ಯಾವತ್ತೂ ಕೂಡ ಆಗಿರ್ಲಿಲ್ವಾ ಸರ್? ಹೌದು ಹೌದು, ಆಗಿರ್ಲಿಲ್ಲ. CRPF ಆಗಿರ್ಲಿಲ್ಲ. ಈಗಲೇ ಆರ್ಮಿಯಲ್ಲಿ ಹೋದ ವರ್ಷ ಒಬ್ರು ಅಟೆಂಡ್ ಮಾಡಿದ್ರು. ಓಕೆ, ಈ ಸಾರಿ ಬಂದ್ಬಿಟ್ಟು CRPF ತುಕಡಿಗೆ ಒಬ್ರು ಕ್ಯಾಪ್ಟನ್ ಮೇಡಮ್ ಇದ್ದಾರೆ. ಓಕೆ, ಅದ್ರ ಜೊತೆಗೆ ನೀವೇ ಹೇಳಿದ್ರಿ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ ಸರ್. ಹಿಂಗೆ ಅದನ್ನ ಹೆಂಗೆ ಪ್ಲಾನ್ ಮಾಡ್ತಾರೆ ಅಂತ. ಅದ್ರ ಜೊತೆಗೆ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸೋದು ಸೇನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕೆಲಸಗಳು ಸರ್. ಈ ಭದ್ರತೆ ಇರ್ಬೋದು, ಸಿದ್ಧತೆ ಇರ್ಬೋದು, ಅಲ್ಲಿ ಕಣ್ಣು ಬಿಟ್ಟಂಗೆ ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಒಂಥರ ಮೈ ರೋಮಾಂಚನ ಆಗ್ಬಿಡುತ್ತೆ ಅಂತ. ಮೋಸ್ಟ್ಲಿ ಸೇನೆಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಅನ್ಸುತ್ತೆ ಈ ಸಂದರ್ಭದಲ್ಲಿ ನಮಗೆ. ಹೇಳಿ ಸರ್. ಹೌದು ಮೇಡಮ್, ಪ್ರತಿಯೊಬ್ಬ ಸೈನಿಕ ತನ್ನ ವಿಚಾರ ಆವಾಗ ತನಗೆ ಕೊಟ್ಟಿರೋ ಡ್ಯೂಟಿ ಹೆಂಗ್ ನಿಭಾಯಿಸ್ತಾನೆ ಅಂತಂದ್ರೆ ನಾನು ಭಾರತ, ನಾನೇ ಭಾರತ ಅನ್ನೋ ಒಂದು ವಿಚಾರ ಇಟ್ಕೊಂಡು ಆತ ತನ್ನ ಕರ್ತವ್ಯ ನಿರ್ವಹಿಸ್ತಾನೆ. ಆ ಕರ್ತವ್ಯದಲ್ಲಿ ಏನಂತಂದ್ರೆ ಅವನಿಗೆ ನನ್ನ ಭಾರತ ದೇಶದ ಪ್ರತಿಯೊಂದು ಕ್ಷಣವನ್ನು ಒಂದು ಚಿಕ್ಕದೊಂದು ಕಪ್ಪು ಚುಕ್ಕೆ ಬರದಾಗೆ ನಾನು ನೋಡ್ಕೊಳ್ತೀನಿ ಅನ್ನೋ ಒಂದು ವಿಚಾರ
ಬಂದ್ಬಿಡತ್ತೆ. ಪ್ರತಿ ಕ್ಷಣದಲ್ಲೂ ಅದೇ ಥರ ಇರುತ್ತೆ. ಅದರಲ್ಲಿ ಕರ್ತವ್ಯ ಪಥದಲ್ಲಿ ಒಂದು ಸ್ವಲ್ಪ ವಿಶೇಷವಾಗಿರುತ್ತೆ.